ಹಲೋ ಫ್ರೆಂಡ್ಸ್, ಇವತ್ತು 7ನೇ ತರಗತಿಯ ಪೋಯಮ್ ಮೌಂಟೇನ್ ಕ್ಲೈಂಬಿಂಗ್ ಅನ್ನೋದನ್ನು ನೋಡೋಣ. ಬಿಫೋರ್ ಯು ರೀಡ್, ಗೆಸ್ ದ ಪಯೋನಿಯರ್ ಪೇರ್ ಮೌಂಟೇನಿಯರ್ಸ್ ಇನ್ ದ ಫೋಟೋಗ್ರಾಫ್ ಅಬೌವ್. ಇಲ್ಲಿ ಇಬ್ಬರು ವ್ಯಕ್ತಿಗಳ ಫೋಟೋಸ್ನ ಕೊಟ್ಟಿದ್ದಾರೆ. ಅವ್ರು ಯಾರು ಅಂತ ನೀವು ಕಂಡುಹಿಡಬೇಕು. ಹಾಗೆಯೇ ವಾಟ್ ಈಸ್ ದೇರ್ ಅಚೀವ್ಮೆಂಟ್, ಅವ್ರ ಅಚೀವ್ಮೆಂಟ್ ಏನು ಅನ್ನೋದನ್ನು ಕೂಡ ತಿಳ್ಕೋಬೇಕು. ಇವರು ಎಡ್ಮಂಡ್ ಹಿಲರಿ ಅಂತ, ಇವರು ತೆನ್ಸಿಂಗ್ ನಾರ್ಗೆ. ಸೊ ಆ ಪಿಕ್ಚರಲ್ಲಿರುವಂತಹ ಅವ್ರ ಹೆಸರು ಎಡ್ಮಂಡ್ ಹಿಲರಿ ಹಾಗೂ ತೆನ್ಸಿಂಗ್ ನಾರ್ಗೆ. ದೇ ವರ್ ದ ಫಸ್ಟ್ ಪೀಪಲ್ ಟು ರೀಚ್ ದ ಟಾಪ್ ಆಫ್ ಮೌಂಟ್ ಎವರೆಸ್ಟ್. ಅವರು ಮೌಂಟ್ ಎವರೆಸ್ಟ್ ಏರಿದಂತಹ ಮೊದಲನೆಯ ವ್ಯಕ್ತಿಗಳು. ಗಿವನ್ ಬಿಲೋ ಆರ್ ಸಮ್ ಮಟೀರಿಯಲ್ಸ್ ಆರ್ ಥಿಂಗ್ಸ್ ಯೂಸ್ಡ್ ಫಾರ್ ಹಾಬೀಸ್ ಆರ್ ಪಾಸ್ಟ್ ಟೈಮ್ ಆಕ್ಟಿವಿಟೀಸ್. ರೀಡ್ ದೆಮ್, ಗೆಸ್ ದ ಆಕ್ಟಿವಿಟೀಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೋಡಿ, ಇಲ್ಲಿ ಕೆಲವುದು ಪಾಸ್ಟ್ ಟೈಮ್ ಆಕ್ಟಿವಿಟೀಸ್ ಅಥವಾ ಹಾಬೀಸ್ ರಿಲೇಟೆಡ್ ಒಂದು ಮಟೀರಿಯಲ್ಸ್ ಅಥವಾ ಥಿಂಗ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಓದಬೇಕು ನೀವು. ಹಾಗೆಯೇ ಆ ಒಂದು ಆಕ್ಟಿವಿಟಿ ಏನು ಅಂತ ನೀವು ಗೆಸ್ ಮಾಡಿಬಿಟ್ಟು ಅದನ್ನು ಇಲ್ಲಿ ಬ್ಲ್ಯಾಂಕ್ಸ್ ಏನಿದೆ ಅದನ್ನು ಫಿಲ್ ಮಾಡಬೇಕಾಗತ್ತೆ. ಓಕೆ, ಒನ್ ಇಸ್ ಡನ್ ಫಾರ್ ಯು. ಬ್ರಷಸ್, ಕ್ಯಾನ್ವಾಸ್, ಪೆನ್ಸಿಲ್, ಕ್ರೇಯಾನ್, ಕಲರ್ಸ್, ಪೇಪರ್. ಸೊ ಇದೆಲ್ಲ ನಾವು ಪೇಂಟಿಂಗ್ನಲ್ಲಿ ಯೂಸ್ ಮಾಡ್ತೀವಲ್ಲ. ಸೊ ಆನ್ಸರ್ ಏನಿದೆ, ಆಕ್ಟಿವಿಟಿ ಏನಿದೆ, ಪೇಂಟಿಂಗ್. ಸೊ ಉಳಿದಿರೋದು ಏನು ಆನ್ಸರ್ ಅನ್ನೋದನ್ನು ನೋಡ್ಕೊಂಡು ಬರೋಣ. ಕ್ಯಾಮೆರಾ, ಫಿಲ್ಮ್, ಟ್ರೈಪಾಡ್, ಲೆನ್ಸಸ್. ಸೊ ಇವೆಲ್ಲ ಈ ಮಟೀರಿಯಲ್ಸ್ ಎಲ್ಲಿ ಯೂಸ್ ಆಗುತ್ತೆ, ಫೋಟೋಗ್ರಫಿಯಲ್ಲಿ ಯೂಸ್ ಆಗುತ್ತೆ. ಶ್ರುತಿ ಬಾಕ್ಸ್, ವೀಣಾ, ತಬ್ಲಾ, ತಂಬೂರಿ. ಸೊ ಇದೆಲ್ಲ ಮ್ಯೂಸಿಕಲ್ ಬರುತ್ತೆ. ಯುಟೆನ್ಸಿಲ್ಸ್, ವೆಜಿಟೇಬಲ್ಸ್, ನೈಫ್, ಸ್ಟೋವ್, ಗ್ರಾಸರೀಸ್. ಸೊ ಇವೆಲ್ಲ ಕುಕಿಂಗಲ್ಲಿ. ಸ್ಪೇಡ್, ಹೋ, ಆಕ್ಸ್, ನೈಫ್, ಡಿಗ್ಗಿಂಗ್ ಫೋಕ್, ಕಲ್ಟಿವೇಟರ್, ಹ್ಯಾಂಡ್ ಟಾವೆಲ್. ಇದೆಲ್ಲ ಗಾರ್ಡನಿಂಗಲ್ಲಿ ಯೂಸ್ ಮಾಡ್ತೀವಿ. ವಾಲಿಬಾಲ್, ಫುಟ್ಬಾಲ್, ಸೈಕ್ಲಿಂಗ್, ಅಥ್ಲೆಟಿಕ್ಸ್. ಇದೆಲ್ಲ ಸ್ಪೋರ್ಟ್ಸಲ್ಲಿ ಬರುತ್ತೆ. ವಾಟ್ ಈಸ್ ಯುವರ್ ಫೇವ್ರೆಟ್ ಪಾಸ್ಟ್ ಟೈಮ್ ಆಕ್ಟಿವಿಟಿ? ಸೊ ಇಲ್ಲಿ ಕ್ವೆಶನ್ ಏನಿದೆ, ನಿಮ್ಮ ಪಾಸ್ಟ್ ಟೈಮ್ ಅಥವಾ ಹಾಬೀಸ್ ಆಕ್ಟಿವಿಟಿ ಏನಿದೆ, ನಿಮ್ಮ ಫೇವ್ರೆಟ್ ಹಾಬಿ ಯಾವುದು ಅಂತ ಅಲ್ಲಿ ಕೇಳ್ತಾರೆ. ಸೊ ನೀವು ಆನ್ಸರ್ ಮೈ ಫೇವ್ರೆಟ್ ಪಾಸ್ಟ್ ಟೈಮ್ ಆಕ್ಟಿವಿಟಿ ಆರ್ ಹಾಬಿ ಇಸ್ ಪೇಂಟಿಂಗ್ ಆರ್ ಕುಕಿಂಗ್, ಮ್ಯೂಸಿಕ್, ಹೀಗೆ ಏನೋ ನಿಮಗೆ ಹಾಬೀಸ್ ಇದೆ ಅದನ್ನು ಬರಿಬೇಕು. ಹೌ ಆಫನ್ ಡು ಯು ಡೂ ದ್ಯಾಟ್? ಹಾಗೆಯೇ ಈಗ ಪೇಂಟಿಂಗ್ನ ನೀವು ಎಷ್ಟು ಸಲ ಮಾಡ್ತೀರಾ, ಅಂದರೆ ಎವ್ರಿ ಡೇ ಮಾಡ್ತೀರಾ ಅಥವಾ ವೀಕ್ಲಿ ಟ್ವೈಸ್ ಮಾಡ್ತೀರಾ, ಅದನ್ನು ಕೂಡ ನೀವು ಬರಬೇಕಾಗಿತ್ತು. ಸೊ ಐ ಡೂ ದ ಪೇಂಟಿಂಗ್ ಟ್ವೈಸ್ ಇನ್ ಅ ವೀಕ್ ಅಥವಾ ಐ ಡೂ ದ ಕುಕಿಂಗ್ ಎವ್ರಿ ಡೇ. ಸೊ ಈ ರೀತಿಯಾಗಿ ಆನ್ಸರ್ ಮಾಡಬೇಕಾಗತ್ತೆ. ಮೌಂಟೇನ್ ಕ್ಲೈಂಬಿಂಗ್. ಸೊ ಈ ಪೋಯಮ್ನ ಲಾರಾ ಹಾವೆಲ್ ಹಾರ್ನರ್ ಅವರು ಬರೆದಿದ್ದಾರೆ. ಇಲ್ಲಿ ಕವಿಗಳು ಅವರ ಒಂದು ಪರ್ವತಾರೋಹಣದ ಎಕ್ಸ್ಪೀರಿಯನ್ಸ್ ಏನಿರುತ್ತೆ, ಮೌಂಟೇನ್ ಕ್ಲೈಂಬಿಂಗ್, ಪರ್ವತಾರೋಹಣ ಅಂತ ಹೇಳ್ತಾರೆ. ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ನ ಅವರು ಶೇರ್ ಮಾಡಿದ್ದಾರೆ. ಅಲ್ಲಿ ಅವರು ಫೇಸ್ ಮಾಡಿದಂತಹ ಡಿಫಿಕಲ್ಟೀಸ್ ಇರ್ಬೋದು, ಅಂದರೆ ನಮಗೆ ವಿವರಣೆ ಕೊಡ್ತಾರೆ ಎಷ್ಟು ಕಷ್ಟ ಆಗುತ್ತೆ ಒಂದು ಮೌಂಟೇನ್ನ ಕ್ಲೈಂಬ್ ಮಾಡೋದು ಅಂತ ಇಲ್ಲಿ ಅವರು ಹೇಳ್ತಾರೆ. ಸೊ ನೋಡೋಣ ಬನ್ನಿ ಅವ್ರ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ. ಥ್ರೂ ದ ಮಿಸ್ಟ್ ಅಪ್ ದ ವೈಂಡಿಂಗ್ ರೋಡ್ ಟು ದ ಮೌಂಟೇನ್ ಹೈ ಐ ಡಿಡ್ ಕ್ಲೈಂಬ್. ಮಿಸ್ಟ್ ಅಂತ ಹೇಳಿದ್ರೆ ಇಬ್ಬನಿ, ಮಂಜು. ಹಾಗೆಯೇ ವೈಂಡಿಂಗ್ ರೋಡ್ ಅಂದರೆ ಅಂಕುಡೊಂಕಾದಂತಹ ರಸ್ತೆ. ಸೊ ಈ ಸ್ಟಾನ್ಸದಲ್ಲಿ ಏನಂತಾರೆ ಅಂದರೆ ಕವಿಗಳು, ಆ ಒಂದು ಎತ್ತರವಾದಂತಹ ಮೌಂಟನ್ನ ಹತ್ತಬೇಕಾದ್ರೆ ಅವರಿಗೆ ಅವರು ಹೇಗೆ ಹೋಗ್ತಾರೆ ಅಂದರೆ ಆ ಮೌಂಟನ್ಗೆ ಥ್ರೂ ದ ಮಿಸ್ಟ್ ಅಂದರೆ ಅಪ್ ದ ವೈಂಡಿಂಗ್ ರೋಡ್, ಅಂಕುಡೊಂಕಾದಂತಹ ದಾರಿಯಲ್ಲಿ, ಮಂಜು ಮುಸುಕಿದಂತಹ ಒಂದು ದಾರಿಯಲ್ಲಿ ಅವರು ನಡ್ಕೊಳ್ತಾ ಆ ಒಂದು ಎತ್ತರವಾದ ಪರ್ವತವನ್ನು ಹತ್ತಾ ಇದ್ದಾರೆ. ಈಗರ್ ಐ ವಾಕ್ ಓವರ್ ಸ್ಟೋನ್ಸ್ ಆ್ಯಂಡ್ ಡಸ್ಟ್, ಹೈಯರ್ ಆ್ಯಂಡ್ ಹೈಯರ್ ಲಾಸ್ಟ್ ಇನ್ ಮೈ ಮೈಂಡ್. ಈಗರ್ ಅಂತ ಹೇಳಿದ್ರೆ ಉತ್ಸಾಹದಿಂದ, ತುಂಬ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ. ಏನೇ ಆದರೂ ಕೂಡ ಆ ಒಂದು ಪರ್ವತ ಶಿಖರವನ್ನು, ಟಾಪ್ನ ನಾನು ಮುಟ್ಟಲೇಬೇಕು ಅನ್ನೋದು ಅವ್ರ ಗೋಲ್ ಆಗಿರುತ್ತೆ. ಸೊ ಆ ಉತ್ಸಾಹದಿಂದ ಅವರು ಆ ಒಂದು ಮೌಂಟೇನ್ನ ಹತ್ತಾ ಇರ್ತಾರೆ. ಮೌಂಟೇನ್ ಹತ್ತಬೇಕು ಅಂತ ಹೇಳಿದ್ರೆ ಅಲ್ಲಿ ಕಲ್ಲು, ಮಣ್ಣು, ಧೂಳು ಎಲ್ಲ ಕೂಡಿರುತ್ತೆ ಅಲ್ವಾ. ಸೊ ಆ ಒಂದು ಕಲ್ಲು, ಧೂಳಿನಿಂದ ಕೂಡಿದಂತಹ ದಾರಿಯಲ್ಲಿ ಅವರು ಉತ್ಸಾಹದಿಂದ ನಡೀತಾ ಇದ್ದಾರೆ. ಎತ್ತರಕ್ಕೆ ಹೋದ ಹಾಗೆ, ಮೇಲೆ ಹತ್ತಾ ಹೋದ ಹಾಗೆ ಅವರು ಅಲ್ಲಿನ ಒಂದು ಸುತ್ತಮುತ್ತಲಿನ ಒಂದು ದೃಶ್ಯವನ್ನು ನೋಡ್ಬಿಟ್ಟು ಅವರ ಮನಸ್ಸು ಕಳೆದು ಹೋಗಿದೆ ಅಂತ ಇಲ್ಲಿ ಅವ್ರು ಹೇಳ್ತಾರೆ. ಅಲ್ಲಿ ಒಂದು ಸುಂದರವಾದ ದೃಶ್ಯ ಕಾಣಿಸುತ್ತೆ. ಇವಾಗ ನೀವು ಪರ್ವತವನ್ನು ಮೇಲಕ್ಕೆ ಏರ್ತಾ ಹೋದಾಗೆ ನಿಮಗೆ ಒಂದು ಸುಂದರವಾದ ದೃಶ್ಯ ಕಾಣಿಸುತ್ತಲ್ವಾ. ಸೊ ಅದನ್ನು ನೋಡ್ಬಿಟ್ಟು ಕವಿಗಳ ಮನಸ್ಸು ಕಳೆದು ಹೋಗಿದೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಲೆಗ್ಸ್ ಏಕಿಂಗ್ ಫ್ರಾಮ್ ದ ಅಸೆಂಟ್, ಚೆಸ್ಟ್ ರೈಸಿಂಗ್ ಅಂಡ್ ಫಾಲಿಂಗ್, ಇಟ್ ಇಸ್ ನಾಟ್ ಈಸಿ ಐ ಫೈಂಡ್. ಲೆಗ್ಸ್ ಏಕಿಂಗ್ ಫ್ರಾಮ್ ದ ಅಸೆಂಟ್. ಅಸೆಂಟ್ ಅಂದರೆ ಕ್ಲೈಂಬಿಂಗ್ ಅಪ್ ಮೂಮೆಂಟ್. ಸೊ ಅವ್ರ ಮೇಲಕ್ಕೆ ಹತ್ತಾ ಹೋದಾಗೇನೆ ಅವರಿಗೆ ಕಾಲುಗಳು ನೋಯೋದಕ್ಕೆ ಶುರು ಆಗುತ್ತೆ. ಚೆಸ್ಟ್ ರೈಸಿಂಗ್ ಆ್ಯಂಡ್ ಫಾಲಿಂಗ್, ಉಸಿರಾಡೋದಕ್ಕೂ ಕೂಡ ತೊಂದರೆ ಆಗೋದಕ್ಕೆ ಶುರು ಆಗುತ್ತೆ. ಇಟ್ ಇಸ್ ನಾಟ್ ಈಸಿ ಐ ಫೈಂಡ್. ಸೊ ಅವಾಗ ಅವರಿಗೆ ರಿಯಲೈಸ್ ಆಗುತ್ತೆ ಏನು ಅಂದರೆ ಮೌಂಟೇನ್ನ ಹತ್ತೋದು
ತುಂಬ ಕಷ್ಟಕರವಾದದ್ದು, ಅದು ಈಸಿ ಅಲ್ಲ, ಇಟ್ ಈಸ್ ನಾಟ್ ಈಸಿ ಅಂತ ಇಲ್ಲಿ ಅವರು ಹೇಳ್ತಾರೆ. ಬ್ರೆತ್ಲೆಸ್, ರೀಚಿಂಗ್ ಫಾರ್ ದ ಸ್ಕೈ, ಸರ್ಚಿಂಗ್ ದ ಬ್ಲೂ, ಕ್ಲೌಡ್ಸ್ ಕವರ್ ಐಸ್ ಬ್ಲೈಂಡ್. ಸೊ ಈ ಸ್ಟಾನ್ಸದಲ್ಲಿ ಏನಂತಾರೆ ಅಂದರೆ, ಅವರು ಮೇಲಕ್ಕೆ ಹೋದಾಗೆ ಅವರಿಗೆ ಏನನ್ಸುತ್ತೆ, ಅವರು ಒಂದು ನೀಲಿ ಆಕಾಶವನ್ನು ಮುಟ್ತಾ ಇದ್ದೀನಿ, ರೀಚಿಂಗ್ ಫಾರ್ ದ ಸ್ಕೈ. ಅವರಿಗೆ ಬ್ರೆತ್ಲೆಸ್ ಅಂದರೆ ಉಸಿರಾಡೋದಕ್ಕೆ ತೊಂದರೆ ಆಗ್ತಾ ಇದ್ರು ಸಹ ಅವರಿಗೆ ಆ ಒಂದು ನೀಲಿ ಆಕಾಶವನ್ನು ಮುಟ್ತಾ ಇದ್ದೀನೇನೋ ಅನ್ನೋ ಒಂದು ಆಭಾಸ ಆಗುತ್ತೆ. ಹಾಗೆಯೇ ಅವರು ಮೇಲಕ್ಕೆ ಹೋದಾಗ ಆ ಒಂದು ನೀಲಿ ಆಕಾಶವನ್ನು ಅವರು ಸರ್ಚ್ ಮಾಡ್ತಾ ಮೇಲಕ್ಕೆ ಹೋದಾಗ ಅವ್ರಿಗೇನನ್ಸುತ್ತೆ, ಮೋಡಗಳು ಅವರ ಕಣ್ಣನ್ನು ಕಟ್ಟಿದ ಹಾಗೆ ಅವರಿಗೆ ಆಭಾಸ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಅವರಿಗೆ ಬ್ಲೈಂಡ್ ಅಂತ ಅನ್ನಿಸ್ತಾ ಇದೆ. ಸೊ ಬಟ್ ಸ್ಟಿಲ್ ಅವರು ಏನಂದರೆ, ಅವ್ರ ಗೋಲ್ ಏನಿದೆ, ಮೇಲಕ್ಕೆ ಹೋಗಬೇಕು, ಆ ನೀಲಿ ಆಕಾಶನ ಮುಟ್ಟಬೇಕು ಅನ್ನೋದು ಆ ಉತ್ಸಾಹ ಏನಿದೆ ಅವ್ರಿಗೆ ಹಾಗೆ ಇದೆ. ಹಾಗೆ ಅವರು ಅದೇ ಒಂದು ಉತ್ಸಾಹದಿಂದ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಸ್ಟಂಬ್ಲಿಂಗ್ ನಾವ್, ಸ್ಟೋನ್ಸ್ ಲೂಸ್, ಮಸಲ್ಸ್ ಗ್ರೋ ನಂಬ್, ಟ್ಯಾಕ್ಲಿಂಗ್ ದ ಇನ್ಕ್ಲೈನ್. ಸ್ಟಂಬಲ್ ಅಂತ ಹೇಳಿದ್ರೆ, ಇವಾಗ ಒಂದು ಎತ್ತರದ ಪ್ರದೇಶವನ್ನು ನೀವು ಹತ್ತಾ ಇದ್ದಾಗ ಕಾಲು ನೋವು ಬಂದ್ಬಿಟ್ಟು ಕಾಲು ನಡ್ಕೋದಕ್ಕೆ ಶುರು ಆಗುತ್ತೆ, ಕಾಲು ಇಡೋದಕ್ಕೆ ಕಷ್ಟ ಆಗುತ್ತಲ್ವಾ. ಸೊ ಅದಕ್ಕೆ ಸ್ಟಂಬಲ್ ಅಂತ ಹೇಳ್ತಾರೆ. ಆ್ಯಂಡ್ ಮಸಲ್ಸ್ ಗ್ರೋ ನಂಬ್ ಅಂತ ಹೇಳಿದ್ರೆ ಜಡ ಹಿಡಿಯೋದು ಅಂತ. ಮುಂದೆ ಮೂವ್ ಆಗೋದಕ್ಕೆ ಆಗ್ತಾ ಇರಲ್ಲ, ಅಷ್ಟೊಂದು ಜಡ ಹಿಡಿದ್ಬಿಡುತ್ತೆ ಮಸಲ್ಸು. ಸೊ ಟ್ಯಾಕ್ಲಿಂಗ್ ದ ಇನ್ಕ್ಲೈನ್ ಅಂತ ಹೇಳಿದ್ರೆ ಇಳಿಜಾರನ್ನು ನೀವು ಇನ್ನು ಕಷ್ಟಪಟ್ಕೊಂಡು ಮೂವ್ ಆಗ್ತಾ ಇರ್ತೀರ, ಅದನ್ನು ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಸೊ ಅದನ್ನು ಟ್ಯಾಕ್ಲಿಂಗ್ ದ ಇನ್ಕ್ಲೈನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕವಿಗಳೇನಂತಾರೆ ಅಂದರೆ, ಸ್ಟಂಬ್ಲಿಂಗ್ ನೌ ಸ್ಟೋನ್ಸ್ ಲೂಸ್, ಕಲ್ಲುಗಳ ಮೇಲೆ ಕಾಲಿಡೋಕ್ಕಾಗ್ತಾ ಇರಲ್ಲ ಅವರಿಗೆ ನೋವಿನಿಂದ, ಅವ್ರ ಕಾಲುಗಳು ನೋವಾಗ್ತಾ ಇರುತ್ತೆ, ಅಲ್ಲಿ ನಡ್ಕ ಬಂದಿರುತ್ತಲ್ವ, ಸೊ ಹಾಗಾಗಿ ಕಷ್ಟಪಟ್ಕೊಂಡು ಹೋಗ್ತಾ ಇರ್ತಾರೆ. ಮಸಲ್ಸ್ ಗ್ರೋ ನಮ್, ಟ್ಯಾಕ್ಲಿಂಗ್ ದ ಇನ್ಕ್ಲೈನ್. ಆ ಇಳಿಜಾರನ್ನ ಅವರು ಹೋಗ್ತಾ ಇದ್ದ ಹಾಗೇನೆ ಆ ಮಸಲ್ಸ್ ಏನಿದೆ ಅದು ನಂಬಾಗೋದಕ್ಕೆ ಶುರು ಆಗುತ್ತೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಅಪೆಕ್ಸ್ ರೀಚ್ಡ್, ಬ್ರೆತ್ಲೆಸ್ ಫ್ಯಾಸಿನೇಷನ್, ದ ವರ್ಲ್ಡ್ ಬಿನೀತ್ ಮೀ ಕಾಂಕರ್ಡ್, ನೌ ಮೈನ್. ಸೊ ಅಪೆಕ್ಸ್ ಅಂತ ಹೇಳಿದ್ರೆ ಟಾಪ್, ಆ ಶಿಖರದ ಒಂದು ಎತ್ತರ ಏನಂತಾರೆ ಅದಕ್ಕೆ ಟಾಪ್ ಅನ್ನೋಕ್ಕೆ ಅಪೆಕ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಅವ್ರು ಹೇಳೋದೇನೆಂದರೆ, ಅವರು ಅಷ್ಟೆಲ್ಲ ಕಷ್ಟಪಟ್ಕೊಂಡು ಅವರು ಆ ಪರ್ವತವನ್ನು ಏರ್ತಾರೆ, ಎತ್ತರವನ್ನು ತಲುಪ್ತಾರೆ. ಅಪೆಕ್ಸ್ ರೀಚ್ಡ್, ಆ ಒಂದು ಶಿಖರವನ್ನು ತಲುಪ್ತಾರೆ. ಬ್ರೆತ್ಲೆಸ್ ಫ್ಯಾಸಿನೇಷನ್, ಸೊ ಉಸಿರುಗಟ್ಟುವಂತಹ ಒಂದು ದೃಶ್ಯ ಅಥವಾ ಆಕರ್ಷಣೀಯವಾದಂತಹ ಒಂದು ದೃಶ್ಯ ಅವರಿಗೆ ಅಲ್ಲಿ ಕಾಣಿಸುತ್ತೆ, ಅದು ಅವ್ರನ್ನ ಆಕರ್ಷಣೆ ಮಾಡುತ್ತೆ. ಸೊ ಅದನ್ನು, ಆ ಸುಂದರವಾದ ದೃಶ್ಯವನ್ನು ನೋಡ್ಬಿಟ್ಟು ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಅವ್ರಿಗೇನು ಅನ್ಸಕ್ಕೆ ಶುರು ಆಗುತ್ತೆ ಅಂದರೆ, ದ ವರ್ಲ್ಡ್ ಬಿನೀತ್ ಮೀ ಕಾಂಕರ್ಡ್ ನೌ ಮೈನ್. ಸೊ ನಾನು ಈ ನನ್ನ ಕೆಳಗಡೆ ಒಂದು ನನಗೆ ಕಾಣಿಸ್ತಾ ಇರುವಂಥ ಈ ಪ್ರಪಂಚವನ್ನು ನಾನು ಜಯಿಸಿದ್ದೀನಿ, ಗೆದ್ದಿದ್ದೀನಿ, ಈಗ ಆ ಪ್ರಪಂಚ ನನ್ನದು ಅಂತ ಅವರಿಗೆ ಅನಿಸೋದಕ್ಕೆ ಶುರುವಾಗುತ್ತೆ. ಸೊ ಅವರ ಒಂದು ಗೋಲ್ ಏನಿತ್ತು, ಆ ಒಂದು ಶಿಖರವನ್ನು, ಪರ್ವತವನ್ನು, ಎತ್ತರವನ್ನು ಏರಬೇಕು ಅನ್ನೋದೇನು ಒಂದು ಗೋಲ್ ಇತ್ತು, ಅದು ಅವರು ಅಚೀವ್ ಮಾಡಿರ್ತಾರೆ. ಸೊ ಅವರಿಗೆ ತುಂಬ ಖುಷಿ ಆಗುತ್ತೆ, ನನ್ನ ಕನಸು ನನಸಾಯಿತು ಅನ್ನೋದು ಒಂದು ಖುಷಿ ಆಗುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಕವಿಗಳು ತಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಈ ಪದ್ಯದ ಮುಖಾಂತರ ಹಂಚ್ಕೊಂಡಿದ್ದಾರೆ. ಸೊ ಒಂದು ಪರ್ವತವನ್ನು ಹತ್ತಬೇಕಾದ್ರೆ, ಒಂದು ಮೌಂಟೇನ್ನ ಹತ್ತಬೇಕಾದ್ರೆ ಎಷ್ಟೊಂದು ಕಷ್ಟಗಳು ಬರ್ತವೆ, ಹಾಗೆಯೇ ಅದರ ಒಂದು ಎತ್ತರವನ್ನು ನೀವು ಏರಿದಾಗ, ಆ ಶಿಖರವನ್ನು ಮುಟ್ಟಿದಾಗ ಆ ಖುಷಿ ಏನಿರುತ್ತೆ ಅದು ಕೂಡ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಖುಷಿ ಆಗುತ್ತೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಗ್ಲಾಸರಿ. ಮಿಸ್ಟ್, ಅ ಕ್ಲೌಡ್ ಆಫ್ ಮಾಯಿಶ್ಚರ್ ಇನ್ ದ ಏರ್, ಈಗರ್, ಫುಲ್ ಆಫ್ ಇಂಟ್ರೆಸ್ಟ್, ಅಸೆಂಟ್, ಕ್ಲೈಂಬಿಂಗ್ ಅಪ್, ಮೂಮೆಂಟ್. ಈ ರೀತಿಯಾಗಿ ಬರೆದ್ರೆ ಇಟ್ ಅಂತ ಅರ್ಥ. ಸ್ಟಂಬಲ್, ವಾಕ್ ಅನ್ಸ್ಟಡಿಲಿ. Tackling, dealing with a difficult task. Numb, not able to feel or move. Incline, a slope. Fascinate, attract. Apex, highest point, peak. Answer the following questions in a sentence each. The questions answer nodkondu barona. Mention the two difficulties faced by climbers in the first stanza. The two difficulties faced by climbers in the first stanza were the mist and the winding road. What does the climber find in the fifth and the sixth lines on the road to the mountain? In the fifth and the sixth lines, the climber finds stones and dust on the road to the mountain. In the third stanza, the climber finds out that mountain climbing is not easy. Pick the line which shows it. The line, "'Tis not easy I find," shows that the climber finds out that mountain climbing is not easy.
In the fourth stanza, what does the mountain climber try to reach? In the fourth stanza, the mountain climber tried to reach for the sky. When do the climber's muscles grow numb? The climber's muscles grew numb when she set foot on the loose stones and her legs were stumbling. Explain to your group the desire of the mountain climber. The mountain climber had a desire to climb a mountain. The path of the mountain was very difficult, as she had to climb it through the mist and winding road. But she was determined to reach the peak. She was eager to walk through the stones to see the beautiful scenery from the top. Describe the feelings of the speaker when she reached the top. When she reached the top, she was breathless after seeing the beautiful scenery which attracted her. At such a great height, she saw the world beneath her and felt she had conquered what she had aimed. Express in your own words the adventurous desire you have and exchange it with your partner. ಸೊ ಇಲ್ಲಿ ಏನು ಹೇಳ್ತಾರಂದ್ರೆ, ನಿಮಗೆ ಏನಾದರೂ ಒಂದು ಸಾಹಸ ಮಾಡಬೇಕು ಅಂತ ಒಂದು ಬಯಕೆ ಇದ್ದರೆ ಅದೇನು ಅಂತ ಅದನ್ನು ಹೇಳಿ ಅಂತ ಇಲ್ಲಿ ಹೇಳ್ತಾರೆ. ಕವಿಗೆ ಮೌಂಟೇನ್ನ ಕ್ಲೈಂಬ್ ಮಾಡಬೇಕು ಅನ್ನೋದು ಇಚ್ಛೆ ಇತ್ತಲ್ಲ, ಸೊ ನಿಮಗೂ ಅದೇ ರೀತಿಯಾಗಿ ಏನಾದರೂ ಒಂದು ಸಾಧನೆನ ಮಾಡಬೇಕು ಅನ್ನೋದಿದೆಯಾ ಅದನ್ನ ಹೇಳಿ ಅಂತಾರೆ. ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು ಬೇರೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಬರಿಬೋದು. The adventurous desire what I have is to climb the Mount Everest, because I have been reading and listening lots of stories about the beauty of the Mount Everest. So I would like to climb this mountain to see the beautiful scenery. Summarize the poem in your own words. So ಈ poemನ ಸಾರಾಂಶ ಹೇಳಬೇಕಾಗುತ್ತೆ. The poem was written by Laura Howell Horner. Here, the poet describes about the experience of mountain climbing. The way to the mountain was full of difficulties. It had winding path and covered by snow. Still, she was determined to climb it. She was eager to walk over stones and dust. As she walked higher and higher, she was lost in her mind by seeing the scenery. The surrounding was beautiful. She felt climbing the mountain was not easy. Her legs were aching and she felt difficulty in breathing. She was breathless, reaching for the sky. She was searching for this blue sky, although clouds covered her eyes. While climbing the mountain, she stumbled on loose stones. Her muscles grew numb while tackling the slope. When she reached the peak, breathless fascination overtook her. The world beneath her had been conquered by her. It seemed that it belonged to her now. ಈ ರೀತಿಯಾಗಿ ಬರಿಬೇಕಾಗತ್ತೆ. Do you enjoy nature? Give reasons. Write about a place which you would like to visit with your friend. ಸೊ ನಿಮಗೆ ನೇಚರ್ ಅಂದರೆ ಇಷ್ಟನಾ? ಸೊ ಯಾವ ಒಂದು ಪ್ಲೇಸ್ನ ನೀವು ನಿಮ್ಮ ಫ್ರೆಂಡ್ ಜೊತೆಗೆ ವಿಸಿಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ಬರಿಬೇಕು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಎಸ್, ಎವ್ರಿ ಒನ್ ಶುಡ್ ಎಂಜಾಯ್ ದ ನೇಚರ್. Nature provides fresh air, beautiful scenery. It improves our health. We see lots of birds and animals. We feel happier. I would like to visit Nagarhole National Park. The park has rich forest cover, small streams, hills, valleys and waterfalls, and the population of tigers, Indian elephants, deer, etc. and different kinds of birds. If you had a chance to do something no one had done before, for example, crossing an ocean, climbing a big mountain, crossing desert, etc., what would you choose to do? ಸೊ ನಿಮಗೆ ಏನಾದರೂ ಒಂದು ಅವಕಾಶ ಸಿಕ್ತು, ಹಿಂದೆ ಯಾರು ಕೂಡ ಮಾಡದೇ ಇರುವಂತಹ ಒಂದು ಸಾಹಸಮಯವಾದಂತಹ ಒಂದು ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಬಂದರೆ ಏನು ಮಾಡ್ತೀರಾ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಕ್ರಾಸಿಂಗ್ ಎನ್ ಓಷನ್, ಸಾಗರವನ್ನು ದಾಟೋದು, ಅಥವಾ ಒಂದು ಮೌಂಟನ್ನ ಹತ್ತೋದು, ದೊಡ್ಡ ಪರ್ವತವನ್ನು ಹತ್ತೋದು, ಅಥವಾ ಒಂದು ಮರುಭೂಮಿನ ದಾಟುವಂತಹದ್ದು, ಹೀಗೆ ಒಂದು ಸಾಹಸಮಯವಾದಂತಹ ಕೆಲಸ ನಿಮಗೆ ಸಿಕ್ಕಿದ್ರೆ, ಅವಕಾಶ ಸಿಕ್ಕಿದ್ರೆ ಅಂಥದ್ದು ಏನು ಮಾಡ್ತೀರಾ ಅಂದರೆ ಆ ಹಿಂದೆ ಯಾರು ಅದನ್ನು ಮಾಡಿರೋಬಾರ್ದು ಹಾಗೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ನಿಮಗೆ ಬೇರೆ ಏನಾದರೂ ಹೇಳೋದಿದ್ರೆ ಅದನ್ನು ಬರಿಬಹುದು. I would like to climb Mount Everest because I have been reading and listening the stories about the beauty of this mountain. So Mount Everest ನ ಬ್ಯೂಟಿ ಬಗ್ಗೆ ಅದರ ಒಂದು ಸುಂದರ ಆಕರ್ಷಣೀಯವಾದಂತಹ ಒಂದು ವರ್ಣನೆಯಿಂದ ನಾನು ಕೇಳ್ತಾ ಇದ್ದೀನಿ, ಆ ಕಥೆಗಳನ್ನ ಕೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅದನ್ನು ಮೌಂಟ್ ಎವರೆಸ್ಟ್ನ ಹತ್ತಬೇಕು ಅನ್ನೋದು ನನಗೆ ಇಷ್ಟ ಆಗುತ್ತೆ, ಅಥವಾ ನಾನು ಇಷ್ಟಪಡ್ತೀನಿ ಹತ್ತೋದು ಅಂತ ಇಲ್ಲಿ ಹೇಳಿದೆ. ಸೊ ಈ ರೀತಿ ಬೇರೆ ಏನಾದರೂ ಎಕ್ಸಾಂಪಲ್ ಇದ್ದರೆ ನೀವು ಕೂಡ ಬರೀಬಹುದು. ಪ್ರಾಜೆಕ್ಟ್ ವರ್ಕ್, ಕಲೆಕ್ಟ್ ಪಿಕ್ಚರ್ಸ್ ಆಫ್ ಹಿಮಾಲಯನ್ ರೇಂಜ್ ಆ್ಯಂಡ್ ಅ ಫ್ಯೂ ಪೀಕ್ಸ್. ಸೊ ಇಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ. ಹಿಮಾಲಯನ್ ರೇಂಜ್
ಏನಿದೆ ಅದರದ್ದು ಒಂದು ಪಿಕ್ಚರ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗೆ ಅದೇ ರೀತಿಯೇ ಅದರ ಒಂದು ಪೀಕ್ಸ್ ಬೇರೆ ಬೇರೆ ಪೀಕ್ಸ್ಗಳಿರ್ತವೆ, ಅದ್ರದ್ದು ಪಿಕ್ಚರ್ಸ್ ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ ನೀವು. ರೀಡ್ ಆ್ಯಂಡ್ ಎಂಜಾಯ್. ದ ಮೌಂಟೇನ್ ಸ್ಯಾಟ್ ಅಪಾನ್ ದ ಪ್ಲೇನ್. ಸೊ ಇಲ್ಲಿ ಒಂದು ಪೋಯಮ್ನ ಕೊಟ್ಟಿದ್ದಾರೆ. ಎಮಿಲಿ ಡಿಕಿನ್ಸನ್ ಅವರು ಬರೆದಿರುವಂತಹ ಒಂದು ಪೋಯಮ್ ಇದು. ಇಲ್ಲಿ ಕವಿಗಳೇನಂತಾರೆ ಅಂದರೆ, ಒಂದು ಮೌಂಟೇನ್ ಏನಿರುತ್ತೆ ಸ್ತಬ್ಧವಾಗಿ ಅದು ಈ ಭೂಮಿ ಮೇಲೆ ನಿಂತ್ಕೊಂಡಿರತ್ತಲ್ವಾ, ಸೊ ವಿಶಾಲವಾದಂತಹ ಈ ಭೂಮಿ, ಅದನ್ನು ಅವರಿಲ್ಲಿ ಒಂದು ಚೇರ್ ಆಗಿ ವರ್ಣನೆ ಮಾಡ್ತಾರೆ. ಸೊ ಆ ಚೇರ್ ಮೇಲೆ ಕೂತ್ಕೊಂಡಿರುವಂತಹ ಒಂದು ಪರ್ವತ ಏನಿದೆ ಅದು ಸ್ಟೇಬಲ್ ಆಗಿ ಯಾವ ರೀತಿಯಾಗಿ ಅದರ ಒಂದು ಪ್ರಪಂಚದ ಸುತ್ತಲಿನ ವಾತಾವರಣವನ್ನು ಪ್ರಪಂಚವನ್ನು ನೋಡುತ್ತೆ ಅಂತ ಅವ್ರು ಇಮ್ಯಾಜಿನ್ ಮಾಡ್ಕೊಂಡು ಅದ್ರ ಬಗ್ಗೆ ವರ್ಣನೆಯನ್ನು ಕೊಟ್ಟಿದ್ದಾರೆ. ಮೌಂಟೇನ್ ಸ್ಯಾಟ್ ಅಪಾನ್ ದ ಪ್ಲೇನ್. ದ ಮೌಂಟೇನ್ ಸ್ಯಾಟ್ ಅಪಾನ್ ದ ಪ್ಲೇನ್ ಇನ್ ಹಿಸ್ ಟ್ರೆಮೆಂಡಸ್ ಚೇರ್, ಹಿಸ್ ಅಬ್ಸರ್ವೇಷನ್ ಆಮ್ನಿಫೋಲ್ಡ್, ಹಿಸ್ ಇಂಕ್ವೆಸ್ಟ್ ಎವ್ರಿವೇರ್. ಇಲ್ಲಿ ಕವಿಗಳೇನು ಹೇಳ್ತಾರೆ ಅಂದರೆ, ವಿಶಾಲವಾದಂತಹ ಒಂದು ಈ ಭೂಮಿನ ಅವರು ಚೇರ್ ಆಗಿ ಹೇಳ್ತಾರೆ, ಟ್ರೆಮೆಂಡಸ್ ಚೇರ್. ಈ ಭೂಮಿ ಮೇಲೆ ಒಂದು ಪರ್ವತ ನಿಂತ್ಕೊಂಡಿರುತ್ತಲ್ವ, ಸೊ ಹಾಗಾಗಿ ಆ ಭೂಮಿನ ಅವರು ವಿಶಾಲವಾದಂತಹ ಒಂದು ಚೇರ್, ಕುರ್ಚಿ ಅಂತ ಅವರು ಹೇಳ್ತಾರೆ. ಅಲ್ಲಿ ದ ಮೌಂಟೇನ್ ಸ್ಯಾಟ್ ಅಪಾನ್ ದ ಪ್ಲೇನ್. ಸೊ ಆ ಒಂದು ಪ್ಲೇನ್ ಏನಿರುತ್ತೆ ಆ ಫ್ಲೋರ್ ಮೇಲೆ ಮೌಂಟೇನ್ ಏನಿದೆ, ಪರ್ವತ ಏನಿದೆ ಅದು ಕುತ್ಕೊಂಡಿದೆ ಅಂತ ಇಲ್ಲಿ ಹೇಳ್ತಾರೆ. ಹಿಸ್ ಅಬ್ಸರ್ವೇಷನ್ ಒಮ್ನಿಫೋಲ್ಡ್, ಹಿಸ್ ಇಂಕ್ವೆಸ್ಟ್ ಎವ್ರಿವೇರ್. ಸೊ ಇಲ್ಲಿ ಅವರ ವರ್ಣನೆ ಏನಂದರೆ, ಒಂದು ಮೌಂಟೇನ್ ಅಂತ ಹೇಳಿದ್ರೆ ಒಬ್ಸರ್ವ್ ಮಾಡುವಂತಹ ವ್ಯಕ್ತಿಯಾಗಿ ಅವರು ಹೇಳ್ತಾರೆ, ಅಥವಾ ಒಂದು ರಾಜನ ಹಾಗೆ, ಕಿಂಗ್ ಹಾಗೆ ಅಂತಲೇ ಹೇಳ್ಬೋದು, ಅಥವಾ ಒಂದು ಒಬ್ಸರ್ವ್ ಮಾಡಿಬಿಟ್ಟು ನ್ಯಾಯವನ್ನು ಹೇಳ್ತಾರಲ್ವ, ಸೊ ಆ ನ್ಯಾಯವಾದಿ ಆಗಿ ಕೂಡ ಅವರು ಹೇಳ್ತಾರೆ ಇಲ್ಲಿ. ಸೊ ಹಿಸ್ ಅಬ್ಸರ್ವೇಷನ್ ಆಮ್ನಿಫೋಲ್ಡ್, ಆ ಒಂದು ಮೌಂಟೇನ್ನ ಅಬ್ಸರ್ವೇಷನ್ ಏನಾಗುತ್ತೆ ಅದು ಆವಾಗ ಶುರುವಾಗುತ್ತೆ. ತನ್ನ ಸುತ್ತಮುತ್ತ ಏನಿದೆ ಅದರ ಒಂದು ವೀಕ್ಷಣೆ ಏನಿದೆ ಅದು ಶುರುವಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗೇನೆ ಅಂದರೆ ಹಿಸ್ ಇಂಕ್ವೆಸ್ಟ್ ಎವ್ರಿವೇರ್, ಎಲ್ಲ ಕಡೆ ಅದರ ಒಂದು ವಿಚಾರಣೆ ಕೂಡ ಶುರು ಮಾಡುತ್ತೆ. ಮೌಂಟೇನ್ ಎಲ್ಲೂ ಕೂಡ ಮೂವ್ ಆಗೋದಿಲ್ಲ, ಕರೆಕ್ಟ್, ಒಂದೇ ಕಡೆ ಇರುತ್ತೆ. ಆದರೆ ಅದರ ಸುತ್ತಲಿನ ಒಂದು ಪ್ರಪಂಚ ಏನಿರುತ್ತೆ, ಅಥವಾ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸೀಸನ್ಸ್ ಇರ್ಬೋದು. ಇವಾಗ ರೈನಿ ಸೀಸನ್ ಬರುತ್ತೆ, ವಿಂಟರ್ ಸೀಸನ್ಸ್ ಬರುತ್ತೆ ಅಲ್ವಾ, ಸೊ ಬೇಸಿಗೆ ಬರುತ್ತೆ. ಸೊ ಆ ಒಂದು ಕಾಲಗಳೇನಿದ್ದಾವೆ, ಸೀಸನ್ಸ್ ಏನಿದ್ದಾವೆ ಅದು ಚೇಂಜ್ ಆಗ್ತಾ ಇರುತ್ತೆ, ಗಿಡಮರಗಳು ಬದಲಾಗ್ತಾ ಇರುತ್ತೆ. ಆದರೆ ಮೌಂಟೇನ್ ಮಾತ್ರ ಸ್ತಬ್ಧವಾಗಿರುತ್ತೆ, ಆ್ಯಸ್ ಇಫ್ ಅದೇನೋ ಒಂದು ನೋಡ್ತಾ ಇದೆ ಕೂತ್ಕೊಂಡ್ಬಿಟ್ಟು ಅನ್ನೋ ಥರ ಆ ಒಂದು ಇಮ್ಯಾಜಿನೇಷನ್ನ ಕವಿಗಳು ಮಾಡಿಕೊಂಡು ಇಲ್ಲಿ ಹೇಳ್ತಾರೆ. ಸೊ ಅದ್ರ ಸುತ್ತಲಿನ ಪ್ರಪಂಚ ಏನೇ ಬದಲಾದ್ರೂ ಕೂಡ ಮೌಂಟೇನ್ ಮಾತ್ರ ಸೈಲೆಂಟ್ ಆಗಿ ಅದನ್ನೆಲ್ಲ ನೋಡ್ತಾ ಇರತ್ತೆ ಅಂತ ಅವರು ಇಲ್ಲಿ ಹೇಳ್ತಾರೆ. ಸೀಸನ್ಸ್ ಪ್ಲೇಡ್ ರೌಂಡ್ ಹಿಸ್ ನೀಸ್ ಲೈಕ್ ಚಿಲ್ಡ್ರನ್ ರೌಂಡ್ ಅ ಸಾಯರ್. ಗ್ರ್ಯಾಂಡ್ ಫಾದರ್ ಆಫ್ ದ ಡೇಸ್ ಈಸ್ ಹಿ ಆಫ್ ಡೌನ್ ದ ಆನ್ಸೆಸ್ಟರ್. ಸೊ ಮೊದಲೇ ಹೇಳಿದಾಗೆ ಇಲ್ಲಿ ಸೀಸನ್ಸ್ ಏನಿದೆ ಅದು ಮೌಂಟೇನ್ನ ಸುತ್ತ ಇರುತ್ತೆ. ಹಾಗೇನೆ ಈ ಮೌಂಟೇನ್ ಸ್ಟೇಬಲ್ ಆಗಿ ನಿಂತ್ಬಿಟ್ಟು ಅದನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಅಂದರೆ ಮೌಂಟೇನ್ ಅದು ತುಂಬ ಎತ್ತರವಾಗಿರೋದ್ರಿಂದ ತನ್ನ ಸುತ್ತಲಿನ ಒಂದು ಚೇಂಜಸ್ನ ವೀಕ್ಷಣೆ ಮಾಡ್ತಾ ಇರುತ್ತೆ ಅಂತ ಇಲ್ಲಿ ಕವಿಗಳು ಹೇಳ್ತಾರೆ. ದ ಸೀಸನ್ಸ್ ಪ್ಲೇಡ್ ರೌಂಡ್ ಹಿಸ್ ನೇಸ್. ಅಂದರೆ ಇವಾಗ ಸೀಸನ್ಸ್ನ ಕ್ರಿಯೇಟ್ ಮಾಡೋದು ಮೌಂಟೇನ್ ಅಲ್ಲ, ಮೌಂಟೇನ್ಗೆ ಸೀಸನ್ಸ್ಗೆ ಅಲ್ಲಿ ಸಂಬಂಧ ಇರೋದಿಲ್ಲ. ಆದರೆ ಇಲ್ಲಿ ಕವಿಗಳು ಏನು ವರ್ಣನೆ ಕೊಡ್ತಾರೆ ಅಂದರೆ, ಸೀಸನ್ಸ್ ಏನಿದೆ, ವಿಂಟರ್ ಸೀಸನ್, ಸಮ್ಮರ್ ಸೀಸನ್ಸ್ ಏನು ಇರುತ್ತೆ, ಆ ಸೀಸನ್ಸ್ಗಳು ಲೈಕ್ ಅ ಚಿಲ್ಡ್ರನ್ ರೌಂಡ್ ಅ ಸಾಯರ್. ಸಾಯರ್ ಅಂದರೆ ತಂದೆ ಅಥವಾ ರಾಜ ಅಂತ ಅರ್ಥ ಆಗುತ್ತೆ. ಸೊ ತಂದೆ ಜೊತೆಲಿ ಮಕ್ಕಳು ಯಾವ ರೀತಿಯಾಗಿ ಆಟ ಆಡ್ತಾರೋ ಅದೇ ರೀತಿಯಾಗಿ ಈ ಸೀಸನ್ಸ್ ಕೂಡ ಒಂದು ಮೌಂಟೇನ್ ಜೊತೆ ಆಟ ಆಡ್ತಾ ಇರತ್ತೆ ಅಂತ ಇಲ್ಲಿ ಅವರು ವರ್ಣನೆ ಕೊಡ್ತಾರೆ. ಗ್ರ್ಯಾಂಡ್ ಫಾದರ್ ಆಫ್ ದ ಡೇಸ್ ಈಸ್ ಹಿ ಆಫ್ ಡೌನ್ ದ ಅನ್ಸೆಸ್ಟರ್. ಹಾಗೇನೆ ಈ ಒಂದು ಸೀಸನ್ಸ್ ತರನೇ ಡೇಸ್ ಮತ್ತೆ ಡಾನ್. ಡಾನ್ ಅಂದರೆ ಮುಂಜಾನೆ, ದಿನ ಮತ್ತು ಮುಂಜಾನೆ. ಈಗ ನೀವು ಒಂದು ಪರ್ವತವನ್ನು ನೋಡಿದ್ರೆ ಸೂರ್ಯೋದಯ ಆಗಬೇಕಾದ್ರೆ ಸೊ ಆ ಪರ್ವತದಿಂದ ಸೂರ್ಯ ಹುಟ್ಟು ಬರ್ತಾ ಇದ್ದಾನೋ ಅಂತ ನಿಮಗೆ ಅನ್ಸಕ್ಕೆ ಶುರುವಾಗತ್ತಲ್ವಾ. ಸೊ ಅದನ್ನ ಅವರು ವೀಕ್ಷಣೆ ಮಾಡಿಬಿಟ್ಟು ಕವಿಗಳು ನೋಡಿಬಿಟ್ಟು ಅವರು ಕೂಡ ಅದೇ ರೀತಿಯಾಗಿ ವರ್ಣನೆ ಕೊಡ್ತಾರೆ. ಅಂದರೆ ಈ ದಿನಗಳಿಗೆ ಅಥವಾ ಈ ಡಾನ್ಗೆ ಅದು ಒಂದು ಪೂರ್ವಜನ ಆಗಿದ್ದಾನೇನೋ, ಆ ಒಂದು ಪರ್ವತ ಪೂರ್ವಜನ ಆಗಿರಬೇಕು. ಫಸ್ಟು ಮುಂಜಾನೆ ಆಗುತ್ತೆ, ಆಮೇಲೆ ಸೂರ್ಯ ಬರ್ತಾನಲ್ವಾ, ದಿನ ಶುರು ಆಗತ್ತಲ್ವಾ. ಸೊ ಹಾಗಾಗಿ ಆ ಪರ್ವತನವನ್ನ ಒಂದು ಎನ್ಸೆಸ್ಟರ್ಗೆ ಇಲ್ಲಿ ಅವರು ಹೋಲಿಸ್ತಾರೆ. ದಿನಗಳ ಮತ್ತು ಮುಂಜಾನೆ ಎನ್ಸೆಸ್ಟರ್ಗೆ ಹೋಲಿಕೆ ಮಾಡ್ತಾರೆ. ಸೊ ಈ ದಿನ ಮತ್ತು ಮುಂಜಾನೆ ಕೂಡ
ಸೀಸನ್ಸ್ ಥರನೇ, ಅಂದರೆ ಈ ಅದಕ್ಕೆ ಸಂಬಂಧ ಇಲ್ಲ, ಅಂದರೆ ಪರ್ವತಕ್ಕೆ ಈ ದಿನಗಳಿಗೆ ಏನು ಸಂಬಂಧ ಇಲ್ಲ. ಆದರೂ ಕೂಡ ಕವಿಗಳು ಅದನ್ನು ಆ ರೀತಿಯಾಗಿ ಕಲ್ಪನೆ ಮಾಡಿಬಿಟ್ಟು ಅದನ್ನು ಹಾಗೆ ವರ್ಣಿಸ್ತಾರೆ. ಪರ್ವತವನ್ನ ಡೇಸ್ ಮತ್ತು ಡಾನ್ ಎನ್ಸಿಸ್ಟರ್ ಅಂತ ಇಲ್ಲಿ ಅವರು ಕರೀತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕವಿಗಳು ಯಾವ ರೀತಿಯಾಗಿ ಅವರ ಕಲ್ಪನೆ ಮುಖಾಂತರ ಒಂದು ಪರ್ವತವನ್ನು ವರ್ಣಿಸಿದ್ದಾರೆ ಅಂತ. ವಿಶಾಲವಾದಂತಹ ಈ ಭೂಮಿನ ಒಂದು ಚೇರ್ ಅಂತ ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ಪರ್ವತ ಒಂದು ರಾಜನಾಗಿ ಕುತ್ಕೊಂಡಿದೆ ಅಥವಾ ಒಂದು ನ್ಯಾಯಾಧೀಶನಾಗಿ ಕುತ್ಕೊಂಡ್ಬಿಟ್ಟು ವೀಕ್ಷಣೆ ಮಾಡ್ತಾ ಇದೆ, ತನ್ನ ಸುತ್ತಮುತ್ತಲಿನಲ್ಲಿ ಯಾವ ರೀತಿಯಾಗಿ ಅದು ವೀಕ್ಷಣೆ ಮಾಡ್ತಾ ಇದೆ ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾರೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಮೌಂಟೇನ್ ಕ್ಲೈಂಬಿಂಗ್ ಪದ್ಯ ಮುಗಿಯುತ್ತೆ. ಧನ್ಯವಾದಗಳು.